ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದ್ದೀರಾ, ಜಸ್ಟ್ 333 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದ್ದೀನಿ. ಈ ಒಂದು 333 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಎಲ್ಲಾದ್ರ ಬಗ್ಗೆನೂ ನೀವು ಕ್ವಶನ್ಸ್ ನ ಆನ್ಸರ್ಸ್ ನ ಥ್ರೂ ಫೋನ್ ಕಾಲ್ ಅಲ್ಲಿ ನಿಮಗೆ ರೀಡಿಂಗ್ ಸಿಗುತ್ತೆ. 333 ರುಪೀಸ್ ನ ನೀವು ಪೇ ಮಾಡಿದ್ರೆ ನಿಮಗೆ ಒಂದು ಫ್ರೀ ಬ್ರೇಸ್ಲೆಟ್ಸ್ ಫ್ರೀ ಇರುತ್ತೆ. ಕ್ರಿಸ್ಟಲ್ ಬ್ರೇಸ್ಲೆಟ್ಸ್, ಇದೆಲ್ಲ ಒಂದು ಒರಿಜಿನಲ್ ಬ್ರೇಸ್ಲೆಟ್ಸ್ ಅಂತ ನಾನು ಹೇಳ್ತೀನಿ. ಸೊ ವಿ ಹ್ಯಾವ್ 30 to 40 ಸ್ಟಾಕ್. ಈ ತರ ಬ್ರೇಸ್ಲೆಟ್ಸ್ ನಿಮಗೆ ಫ್ರೀ ಆಗಿ ಸಿಗುತ್ತೆ. ದಿಸ್ ಆರ್ ಕ್ರಿಸ್ಟಲ್ಸ್. ಓಕೆ, ಸೊ ಮನಿನ ಅಟ್ರಾಕ್ಟ್ ಮಾಡಬೇಕು, ಲವ್ ನ ಅಟ್ರಾಕ್ಟ್ ಮಾಡಬೇಕು, ಮ್ಯಾರೇಜ್ ನ ಅಟ್ರಾಕ್ಟ್ ಮಾಡಬೇಕು ಅಂದ್ರೆ ಈ ತರ ಕ್ರಿಸ್ಟಲ್ಸ್ ಗಳು ಬರುತ್ತೆ. ನಿಮ್ಮ ರೀಡಿಂಗ್ಸ್ ನ ನೋಡಿ ಯಾವ ಬ್ರೇಸ್ಲೆಟ್ಸ್ ನ ಕೊಡಬಹುದು ಅಂತ ಇರುತ್ತೋ ಅದನ್ನ ಕಸ್ಟಮೈಸ್ ಮಾಡಿ ನಿಮ್ಮ ನೇಮ್ಸ್ ಅಲ್ಲಿ ಇದನ್ನ ನಾವು ಕಳಿಸ್ಕೊಡ್ತಾ ಇದೀವಿ. ಇಫ್ ಯು ರಿಯಲಿ ವಾಂಟ್ ಟು ಗೆಟ್ ಇನ್ ಟು ದಿಸ್, ನೀವು ಫ್ರೀ ರೀಡಿಂಗ್ಸ್ ನ ಅಂದ್ರೆ ರೀಡಿಂಗ್ ನ ಬುಕ್ ಮಾಡ್ಕೊಳ್ಳಿ. ನಿಮ್ಗೆ ಫ್ರೀ ಆಗಿ ಈ ರೀತಿ ಬ್ರೇಸ್ಲೆಟ್ಸ್ ಫ್ರೀ ಆಗಿ ಕಳಿಸ್ತೀವಿ. ಒಂದು ಬ್ರೇಸ್ಲೆಟ್ಸ್ ಫ್ರೀ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಗೈಸ್, ಐ ರಿಯಲಿ ವಾಂಟ್ ಟು ಟೆಲ್ ಯು ದಟ್ ಯಾರಿಗೆಲ್ಲ ಇನ್ನು ಕೊರಿಯರ್ ಹೋಗಿಲ್ಲ ಅಂತ ಹೇಳ್ತಾ ಇದ್ರೆ ಡೆಫಿನೆಟ್ಲಿ ಕೊರಿಯರ್ ಬರುತ್ತೆ ಗೈಸ್, ಅದಕ್ಕೆ ನಾನ್ ಗ್ಯಾರಂಟಿ ಇದ್ದೀನಿ. ಸೊ ನಾವು ಮೋರ್ ದೆನ್ 200-300 ಕೊರಿಯರ್ ಮಾಡಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಡಿಸ್ಪ್ಯಾಚ್ ಆಗೋದಕ್ಕೆ. ಸೊ ಅದಕ್ಕೆ ವಿ ಆಲ್ಸೋ ಗಾಟ್ ಅ ಕಂಪ್ಲೇಂಟ್ ಇಷ್ಟು ಕೊರಿಯರ್ ಒಂದೇ ಸತಿ ನಾವು ಕೊಡಕ್ಕಾಗಲ್ಲ ಅಂತ. ಯಾಕಂದ್ರೆ ನಮ್ದೇ ಇರಲ್ವಲ್ಲ, ತುಂಬಾ ಜನದ್ದು ಇರುತ್ತೆ. ಸೊ ಹಾಗಾಗಿ ದೇ ಆರ್ ಗೋಯಿಂಗ್ ಟು ಪಿಕ್ ಅಪ್ 50-50. ಓಕೆ, ಇವತ್ತು 50 ಕಲೆಕ್ಟ್ ಮಾಡ್ರೆ ನಾಳೆ 50 ಕಲೆಕ್ಟ್ ಮಾಡಬೇಕು. ಈ ರೀತಿ ಒಂದು ಮಾತಾಗಿದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಬಂದೇ ಬರುತ್ತೆ. ಓಕೆ, ಸೊ ಇಲ್ಲಿ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಸೊ ಏನೇ ಡೌಟ್ಸ್ ಇತ್ತು ಅಂತಂದ್ರು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನನಗೆ ಕಾಲ್ ಮಾಡಕ್ಕಿಂತ ಮುಂಚೆ. ಓಕೆ, ಸೊ ಈಗೊಂದು ರೀಡಿಂಗ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂದ್ರೆ ಇದು ಏಂಜಲ್ಸ್ ಗೈಡೆನ್ಸ್ ಇರುತ್ತೆ. ನಿಮ್ಮ ಲೈಫ್ ಅಲ್ಲಿ ಮುಂದೆ ಜೀವನದಲ್ಲಿ ಬರುವಂತ ಪ್ರಾಬ್ಲಮ್ಸ್ ಆಗಿರ್ಬೋದು ಅಥವಾ ಗೈಡೆನ್ಸ್ ಏನಿರುತ್ತೆ, ಸೊ ನಿಮ್ಮ ಲೈಫ್ಗೆ, ನಿಮ್ಮ ಕರಿಯರ್ ಲೈಫ್ಗೆ, ನಿಮ್ಮ ಜೀವನದ ಓವರ್ ಆಲ್, ಓಕೆ, ರಿಲೇಶನ್ಶಿಪ್, ಎಲ್ಲಾ ರೀತಿಯ ಒಂದು ಗೈಡೆನ್ಸ್ ಏಂಜಲ್ಸ್ ಕಡೆಯಿಂದ ಏನ್ ಬರುತ್ತೆ, ನಿಮ್ಮ ಮುಂದೆ ಬರುವಂತ ದಿನಗಳಿಗೆ ಏನ್ ಗೈಡೆನ್ಸ್ ಕೊಡ್ಬೇಕು ಅಂತಿದ್ದಾರೆ ಏಂಜಲ್ಸ್ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಓ ಮೈ ಗಾಡ್. ಓಕೆ, ಇಫ್ ಯು ಬಿಲೀವ್ ಅಂತ ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಓ ಮೈ ಗಾಡ್, ವಿತ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಯು ಆರ್ ರೆಡಿ. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. 4 ಗೈಡೆನ್ಸ್ ಬಂದಿದೆ ನಿಮಗೋಸ್ಕರ. 1 by 1 ಹೇಳ್ತೀನಿ. ಬಾಟಮ್ ಆಫ್ ದಿ ಕಾರ್ಡ್ ಇಂದಾನೆ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ನಿಮಗೇನ್ ಬೇಕು ಅದ್ರ ಬಗ್ಗೆ ಫಸ್ಟ್ ನಿಮಗೆ ಕ್ಲಾರಿಟಿ ಇರಬೇಕು. ಕ್ಲಾರಿಟಿ ಸಿಕ್ಕಾದ್ಮೇಲೆ ನಿಮ್ಮ ಲೈಫ್ ಅಲ್ಲಿ ಯಾರು ಇರಬೇಕು, ಯಾರು ಇರಬಾರ್ದು ಅನ್ನೋರ ಜೊತೆಗೆ ಕಮ್ಯುನಿಕೇಶನ್ ಕ್ಲಿಯರ್ ಆಗಿರ್ಬೇಕು. ಅಂಡ್ ನೀವು ಮಾಡುವಂತ ಕೆಲಸದಲ್ಲಿ ಕ್ಲಾರಿಟಿ ಇದ್ಕೊಂಡು, ಕ್ಲಾರಿಟಿ ತಗೊಂಡು, ಅದಕ್ಕೆ ನೀವು ಪ್ಲಾನ್ ಮಾಡ್ಕೊಂಡು ನೀವು ಏನ್ ಬೇಕು, ಏನ್ ಆಕ್ಷನ್ ತಗೋಬೇಕು ಅಂತ ಇದ್ದೀರೋ ಆನ್ ಟೈಮ್ ಅಲ್ಲಿ ಆಕ್ಷನ್ ತಗೊಳ್ಳಿ. ಆನ್ ಟೈಮ್ ಅಲ್ಲಿ ಕಮ್ಯುನಿಕೇಶನ್ ಮಾಡಿ ಅಂತ ಹೇಳ್ತಾ ಇದೆ ಕಾರ್ಡ್ಸ್ ಅಲ್ಲಿ. ಸೊ ಮೇ ಬಿ ನೀವು ತುಂಬಾ ಡಿಲೇ ಮಾಡ್ತಾ ಇದ್ರೆ ಆಕ್ಷನ್ ತಗೊಳ್ಳೋದಕ್ಕೆ, ಕಮ್ಯುನಿಕೇಶನ್ ಮಾಡೋದಕ್ಕೆ, ಅಥವಾ ತುಂಬಾ ಟೈಮ್ ಆದ್ಮೇಲೆ ನೀವು ಇದ್ರ ಬಗ್ಗೆ ಇವಾಗ ಹೇಳ್ತಾರಲ್ವಾ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡ್ರಂತೆ ಅಂತ, ಈ ರೀತಿ ನೀವು ಎಲ್ಲೋ ಒಂದ್ ಕಡೆ ಮಾಡ್ತಾ ಇದ್ರ. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ಟೇಕ್ ಅ ರೈಟ್ ಡಿಸಿಷನ್. ನಿಮಗೆ ಅದಕ್ಕೆ ಸಂಬಂಧಪಟ್ಟಿರೋ ಜೊತೆಗೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಸ್ಟ್ರಾಂಗ್ ಕಮ್ಯುನಿಕೇಶನ್ ಮಾಡಿ, ಕ್ಲಿಯರ್ ಕಟ್ ಕಮ್ಯುನಿಕೇಶನ್ ಮಾಡ್ಲಿ. ಕನ್ಫ್ಯೂಷನ್ ಕೊಡಕ್ ಹೋಗ್ಬೇಡಿ. ನಿಮಗ್ ಬೇಕು ಅಂದ್ರೆ ಬೇಕು, ಬೇಡ ಅಂದ್ರೆ ಬೇಡ. ಇಟ್ಸ್ ಅ ಕ್ಲಿಯರ್ನೆಸ್ ಇದಿರಬೇಕು. ರಿಲೇಶನ್ಶಿಪ್ ನ ವರ್ಕ್ ಮಾಡ್ಬೇಕು ಅಂತಿದ್ರೆ ನಿಮ್ಮ ಪಾರ್ಟ್ನರ್ ಜೊತೆಗೆ, ಅವರ ಜೊತೆಗೆ ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ. ಅವ್ರಿಗೆ ಏನ್ ತಿಳಿಸ್ಬೇಕು ಅಂತ ಇದ್ದೀರಾ, ಅವ್ರಿಗೆ ಆ ಟೈಮಲ್ಲಿ ಹರ್ಟ್ ಆಗ್ಬೋದೇನೋ, ಬಟ್ ಸ್ಟ್ರಾಂಗ್ ಆಗಿ ನೀವು ಮುಚ್ಚು ಮರೆ ಇಲ್ಲದೆ ನೀವು ಯಾವಾಗ ಒಂದು ಕ್ಲಿಯರ್ ಕಟ್ ಆಗಿ ಅದ್ರ ಬಗ್ಗೆ ಮಾತಾಡ್ತೀರಾ, ಅವತ್ತು ನಿಮ್ಗೆ ನಿಮ್ಮ ಜೀವನದಲ್ಲಿ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಕ್ಲಾರಿಟಿಗೋಸ್ಕರ ವೈಟ್ ಮಾಡ್ತಾ ಇದಾರ, ಇನ್ನೂ ಒಂದು ಒಳ್ಳೆ ಟೈಮ್ ಬರ್ಲಿ ಅಂತ. ಸೊ ದೇರ್ ಇಸ್ ನಥಿಂಗ್ ಕಾಲ್ಡ್ ರೈಟ್ ಟೈಮ್. ಓಕೆ, ಡಿವೈನ್ ಟೈಮಿಂಗ್ಗೂ ರೈಟ್ ಟೈಮಿಂಗ್ಗೂ ದೇರ್ ಈಸ್ ಅ ಡಿಫ್ರೆನ್ಸ್. ಓಕೆ, ರೈಟ್ ಟೈಮ್ ಯಾವಾಗ ಬರುತ್ತೆ ಅಂತ ಅನ್ಕೊಂತೀರಾ, ನೀವು ಟೈಮ್ ನ ರೈಟ್ ಮಾಡಬೇಕು. ಓಕೆ, ಡಿವೈನ್ ಟೈಮಿಂಗ್ ಅಂದ್ರೆ ದೇವರ ಆಶೀರ್ವಾದದ ಸಮಯ. ನೀವು ಕೆಲಸ ಮಾಡ್ತಾ ಇದ್ದೀರ ಅಂದ್ರೆ ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆ. ಓಕೆ, ಸೊ ನೀವೇನಾದ್ರೂ ಒಂದು ಸ್ಟಾರ್ಟ್ ಮಾಡಬೇಕು, ಏನಾದ್ರೂ ಒಂದು ಮಾತಾಡಬೇಕು, ಏನಾದ್ರೂ ಒಂದು ಆಕ್ಷನ್ ತಗೋಬೇಕು ಅಂದ್ರೆ
ಟೇಕ್ ಆಕ್ಷನ್, ಟೇಕ್ ಅ ಕಮ್ಯುನಿಕೇಶನ್ ಕ್ಲಿಯರ್. ಓಕೆ, ಕಮ್ಯುನಿಕೇಶನ್ ಮಾಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ, ನಿಮ್ಮ ಬಿಸ್ನೆಸ್ ಜೊತೆಗೆ, ನಿಮ್ಮ ಕರಿಯರ್ ಜೊತೆಗೆ, ಅದಕ್ಕೆ ಸಂಬಂಧಪಟ್ಟಿರೋ ಟೀಮ್ ಜೊತೆಗೆ ಕಮ್ಯುನಿಕೇಶನ್ ಮಾಡ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಅಪಾರ್ಚುನಿಟಿ. ಅಪಾರ್ಚುನಿಟಿ ಹೆಂಗ್ ಸಿಗತ್ತೆ? ಕಮ್ಯುನಿಕೇಶನ್ ಇಂದ. ಇಲ್ಲಿ ನಿಮ್ದು ಕಮ್ಯುನಿಕೇಶನ್ ಲೈಕ್ ಥ್ರೋಟ್ ಚಕ್ರ ಪ್ರಾಬ್ಲಮ್ ಇರ್ಬೋದು, ಹಾಗಾಗಿ ನಿಮ್ಗೆ ಕಮ್ಯುನಿಕೇಶನ್ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ಆಲ್ವೇಸ್ ವೇರ್ ಬ್ಲೂ ಡ್ರೆಸ್. ಓಕೆ, ಬ್ಲೂ ಕಲರ್ ಶರ್ಟ್, ಬ್ಲೂ ಕಲರ್ ಡ್ರೆಸ್ಸಸ್ ನ ಆದಷ್ಟು ವೇರ್ ಮಾಡಿ. ನಿಮ್ಗೆ ಥ್ರೋಟ್ ಚಕ್ರ ಪ್ರಾಬ್ಲಮ್ಸ್ ಇದೆ ಅಂದ್ರೆ ಅದು ಹೀಲ್ ಆಗತ್ತೆ. ಓಕೆ, ಸೊ ನೆಕ್ಸ್ಟ್ ಯು ಆರ್ ರೆಡಿ ಅಂತ ಬರ್ತಾ ಇದೆ. ಸೊ ಡೆಫಿನೆಟ್ಲಿ ಯು ಆರ್ ರೆಡಿ ಟು ಗೆಟ್ ಎನ್ ಅಪಾರ್ಚುನಿಟಿ. ನಾನು ಆಗ್ಲೇ ಹೇಳಿದೆ, ಕಮ್ಯುನಿಕೇಶನ್ ಮಾಡಿದ್ರೆ ನೀವು ಸರಿಯಾಗಿ ನಿಮ್ಗೇನ್ ಆಸೆ ಇದೆ, ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಫುಲ್ಫಿಲ್ ಆಗತ್ತೆ. ಯು ಆರ್ ರೆಡಿ ಟು ಟೇಕ್ ಎನ್ ಅಪಾರ್ಚುನಿಟಿ, ಯು ಆರ್ ರೆಡಿ ಟು ಟೇಕ್ ಅ ಲೀಪ್ ಆಫ್ ಫೇತ್. ಸೊ ಇದಾಗ್ಬಿಡುತ್ತಾ ಅದಾಗ್ಬಿಡುತ್ತಾ ಅಂತ ಯೋಚನೆ ಮಾಡೋದಕ್ಕಿಂತ ಆಗತ್ತೆ, ನಾನು ಮಾಡ್ತೀನಿ, ನಡೆಯುತ್ತೆ ಅಂತ ಒಂದು ಕಾನ್ಫಿಡೆಂಟ್ ಇಂದ ನೀವು ಹೋಗಿ ಕೆಲಸ ಮಾಡ್ಬಿಟ್ರೆ ನಿಮಗೆ ಸಕ್ಸಸ್, ನೇಮ್, ಫೇಮ್, ರೆಕಗ್ನಿಷನ್ ಅಂಡ್ ಡೆಫಿನೆಟ್ಲಿ ವಿಲ್ ಗೋಯಿಂಗ್ ಟು ಗೆಟ್ ಅ ಲಾಟ್ ಆಫ್ ಅಬಂಡೆನ್ಸ್, ಪ್ರಾಸ್ಪೆರಿಟಿ, ಫೈನಾನ್ಷಿಯಲ್ ಫ್ಲೋ ಎಲ್ಲವೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಇಲ್ಲಿ ಕಮ್ಯುನಿಕೇಶನ್ ಮಾಡಿ, ಆಕ್ಷನ್ ತಗೊಳ್ಳಿ. ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಅವರ್ ಮ್ಯಾನಿಫೆಸ್ಟೇಷನ್. ಏನ್ ಮ್ಯಾನಿಫೆಸ್ಟೇಷನ್ ಮಾಡಿರ್ತಿರಲ್ಲ, ಕೆಲವು ವಾರಗಳಲ್ಲಿ ನಿಮ್ಗೆ ನಡೆಯುತ್ತೆ ಅಂತ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂದ್ರೆ, ಈಗ ಯಾರನ್ನೊಬ್ರನ್ನ ಇಷ್ಟಪಟ್ಟಿದ್ದೀರಾ ನೀವು, ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಸೆಕೆಂಡ್ರಿ. ನೀವು ಹೋಗ್ಬಿಟ್ಟು ಆ ಒಂದು ವ್ಯಕ್ತಿ ಹತ್ರ ನಾನು ಈ ತರ ಫೀಲಿಂಗ್ಸ್ ಇದೆ, ಇಷ್ಟ ಪಡ್ತಾ ಇದ್ದೀನಿ, ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳಿದ್ರೆ ಮುಗ್ದೋಯ್ತು. ದಟ್ ಈಸ್ ಅ ಕ್ಲಿಯರ್, ಯು ಹ್ಯಾವ್ ಟು ಗಿವ್ ದಟ್ ಪರ್ಸನ್. ಅದಂಗೆ ನೀವು ಡಿಸೈಡ್ ಮಾಡ್ತೀರಾ, ಏನು ಹೇಳಿದೆ ಅವನು ಹೆಂಗೆ ತಿಳ್ಕೊಂಬಿಟ್ಟು ಅವ್ನು ಬಂದ್ಬಿಡ್ಲಿ, ಇವಳು ಬಂದ್ಬಿಡ್ಲಿ ಅಂತ. ನಿಮಗೆ ಕ್ಲಾರಿಟಿ ಇರಬೇಕು. ಅವ್ರು ಬೇಕು ಅಂದ್ರೆ ಕಮ್ಯುನಿಕೇಶನ್ ಮಾಡಿ, ಬೇಡ ಅಂದ್ರೆ ಯು ಕ್ಯಾನ್ ಲೆಟ್ ಗೋ ಆಫ್. ಕಮ್ಯುನಿಕೇಶನ್ ಮಾಡಿದ್ಮೇಲೆ ಈ ಆರ್ ಶಿ ಕ್ಯಾನ್ ಥಿಂಕ್, ಓಕೆ ಇವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರ ಬಗ್ಗೆ ತಿಳ್ಕೊಂಡು ನಾನು ಮೂವ್ ಮಾಡ್ಬೋದಾ ಅಂತ ಅವ್ರಿಗೊಂದು ಥಾಟ್ ಹೋಗುತ್ತಲ್ಲ, ದಟ್ ಈಸ್ ಅನ್ ಆಕ್ಷನ್. ನೀವು ಇಲ್ಲಿ ಕಮ್ಯುನಿಕೇಶನ್ ಮಾಡಿದ್ರ, ಆಕ್ಷನ್ ತಗೊಂಡಿದ್ರ, ಅದಕ್ಕೆ ಮ್ಯಾನಿಫೆಸ್ಟೇಷನ್ ಉತ್ತರಗಳು ನಿಮಗೆ ಕೆಲವು ವಾರಗಳು ಸಿಗುತ್ತೆ. ಓಕೆ, ಸೊ ಅರ್ಥ ಆಗ್ತಿದೆ ಅನ್ಕೋತೀನಿ ನಾನು ಹೇಳೋದು. ಇಲ್ಲಿ ನೀವು ಮಾತಾಡಿ, ಆಕ್ಷನ್ ತಗೊಳ್ಳಿ, ಇಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ನೀವು ಇವೆರಡು ಏನು ಮಾಡ್ತಾ ಇಲ್ಲ, ರಿಸಲ್ಟ್ ಬರಬೇಕು ಅಂದ್ರೆ ಇಟ್ ಡಸಂಟ್ ಹ್ಯಾಪನ್. ಓಕೆ, ಕಮ್ಯುನಿಕೇಶನ್ ಮಾಡಿ, ಆಕ್ಷನ್ ತಗೊಳ್ಳಿ. ಕೆಲವು ವಾರಗಳಲ್ಲಿ ನಿಮಗೆ ನೀವೇನೆಲ್ಲ ಆನ್ಸರ್ ಕೇಳ್ಕೊತೀರೋ ಅದಕ್ಕೆ ಖಂಡಿತವಾಗ್ಲೂ ಉತ್ತರ ಸಿಗುತ್ತೆ. ಎಸ್ ಆರ್ ನೋ, ರಿಜೆಕ್ಷನ್ ಆರ್ ಫೇಲ್ಯೂರ್, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅನ್ ಆನ್ಸರ್. ಬಟ್ ರಿಜೆಕ್ಷನ್ ಆಗೋದಕ್ಕೆ ಏಂಜಲ್ಸ್ ಅಥವಾ ದೇವರು, ಸ್ಪಿರಿಟ್, ಯೂನಿವರ್ಸ್ ನಿಮ್ಮನ್ನ ಬಿಡಲ್ಲ. ಯಾಕಂತ ಅಂದ್ರೆ ಇಫ್ ಯು ಬಿಲೀವ್, ನೀವು ಬಿಲೀವ್ ಮಾಡಿ ನೀವು ಏನಾದ್ರೂ ಒಂದು ಒಳ್ಳೇದಾಗ್ಬೇಕಪ್ಪ ಅಂತ ನೀವು ಹೊರಟಾಗ ದೇವರ ಆಶೀರ್ವಾದ ತುಂಬಾ ಇರುತ್ತೆ ನಿಮ್ಗೆ. ಓಕೆ, ನೀವು ಇಲ್ಲಿ ಬಿಲೀವ್ ಮಾಡ್ತಾ ಇಲ್ಲ. ಏನಕ್ಕೆ ಇದು ಕಷ್ಟ ಆಗ್ತಾ ಇದೆ ನಿಮ್ಮ ಜೀವನ ಅಂದ್ರೆ, ನೀವೊಂದು ಬಿಲೀವ್ ಮಾಡ್ತಾ ಇಲ್ಲ, ಓವರ್ ಥಿಂಕ್ ಮಾಡ್ತಾ ಇದ್ರ, ಟ್ರಸ್ಟ್ ಮಾಡ್ತಾ ಇಲ್ಲ, ಅಂಡ್ ಯು ಆರ್ ನಾಟ್ ಥಿಂಕಿಂಗ್ ಲೈಕ್ ಪಾಸಿಟಿವ್. ಇದಾಗ್ಬಿಡುತ್ತಾ, ಇನ್ನೊಂದ್ ಕೈಲಿ ಆಗುತ್ತಾ ಅಂತ ನಿಮ್ಮನ್ನ ನೀವು ಡೌಟ್ ಮಾಡ್ತಾ ಇದ್ರ. ವೆನ್ ಯು ಡೌಟ್ ಯೋರ್ ಸೆಲ್ಫ್, ನಿಮಗೆ ಕಾನ್ಫಿಡೆನ್ಸ್ ಹೋಗುತ್ತೆ. ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ಆಗ್ಬೇಕು ಅಂತಿದ್ರೆ ನೀವು ಚೇಂಜಸ್ ನ ಮಾಡಿ. ನೀವು ಚೇಂಜಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರ ಅಂದ್ರೆ ಯು ಹ್ಯಾವ್ ಟು ಚೇಂಜ್ ಫಾರ್ ಯೋರ್ ಸೆಲ್ಫ್. ಓಕೆ, ಸೊ ಡೆಫಿನೆಟ್ಲಿ ನೀವು ನಂಬಿ ಬಿಲೀವ್ ಮಾಡಿ ಎಲ್ಲಾನು ನಿಮ್ಮ ಕೆಳಗೆ ಸಿಗುತ್ತೆ ಅಂತ ಏಂಜಲ್ಸ್ ಅಂಡ್ ಡಿವೈನ್ ಹೇಳ್ತಿದ್ರಂದ್ರೆ ಟೇಕ್ ಆಕ್ಷನ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.